ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾನು ಮನೇಲಿರುವ ಒಂದು ವಸ್ತುನ ಬಳಸ್ಕೊಂಡು ನಾವು ಡ್ಯಾಂಡ್ರಫ್ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕಂತ ಬಂದಿದ್ದೀನಿ. ಇದು ಹಳೆ ಹುಣಸೆ ಹಣ್ಣು ತುಂಬಾ ದಿನ ಆಗಿತ್ತು ತಂದು. ನಾನು ಅದೇ 5-6 ಸತಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ರಿಸಲ್ಟ್ ಬಂದ್ಮೇಲೆ ನಿಮಗೆ ತೋರಿಸ್ಬೇಕು ಅಂತ ನನಗೆ ಅನಿಸ್ತು, ಹಾಗಾಗಿ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ವಿಡಿಯೋನ. ಇದು ಉಗುರು ಬೆಚ್ಚಗೆ ಸ್ವಲ್ಪ ನೆನೆ ಹಾಕೋಬೇಕು. ಹುಣಸೆ ಹಣ್ಣು ಒಂದು 10 ನಿಮಿಷ ನೆನೆ ಹಾಕೊಂಡು ಅದನ್ನ ಕ್ಯೂಸ್ಬಿಟ್ಟು ರಸ ಒಂದ್ ಕಡೆ, ಇದರಲ್ಲಿ ಇರೋದ ಕಸ ಒಂದ್ ಕಡೆ ಮಾಡ್ಕೋಬೇಕು. ಇದು ರಸ ತುಂಬಾ ಯೂಸ್ಫುಲ್ ಆಗಿರೋದು, ಹೇರಿಗೂ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ನಾವು ಕಮ್ಮಿ ಬಜೆಟ್ ಅಲ್ಲಿ ಹೇರ್ ಸ್ಪಾ ಮಾಡಿಸ್ಕೊಳಕ್ ಆಗಲ್ಲ, ಹಾಗೆ ಕೆಮಿಕಲ್ ಶಾಂಪು ಎಲ್ಲ ಯೂಸ್ ಮಾಡಿ ನಮ್ಗೆ ತುಂಬಾ ಡ್ಯಾಂಡ್ರಫ್ ಆಗೋದು, ಹೇರ್ ಕಟ್ ಆಗೋದು ಅವೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ತಂದಿದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ. ನಾವು ಮತ್ತೆ ಈ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನೀವು ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಇಲ್ಲಿ ನೋಡಿ ಹುಣಸೆ ಹಣ್ಣು ಇದೆ ಅಲ್ವಾ, ಈ ಹುಣಸೆ ಹಣ್ಣು ನೀಟಾಗಿ ಕ್ಯೂಸ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಡಿ, ನಿಮ್ದು ಎಷ್ಟು ಹೇರ್ ಲಾಂಗ್ ಇದೆಯೋ ಅಷ್ಟೇ ಹಾಕೊಂಡು ನೀಟಾಗಿ ಕ್ಯೂಚ್ಕೋಬೇಕು. ಇದನ್ನ ಕ್ಯೂಚ್ಕೊಂಡು ರಸ ಒಂದ್ ಕಡೆ, ಇದದ್ದು ಪಲ್ಸ್ ಒಂದ್ ಕಡೆ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ತರ. ನೆಕ್ಸ್ಟ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಕ್ಯೂಚ್ಬಿಟ್ಟು ಈ ತರ ತೆಗಿಬೇಕು. ಅದರಲ್ಲಿರೋದೆಲ್ಲ ತೆಗೆದ್ಬಿಡ್ಬೇಕು. ಇದು ರಸ ಅಷ್ಟೇ ಇಟ್ಕೋಬೇಕು ಅದರಲ್ಲಿ. ನಂದು ಸ್ವಲ್ಪ ಲಾಂಗ್ ಹೇರ್ ಇದೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ನಿಮ್ದು ಹೇರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಹೇರ್ ಲಾಂಗ್ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಹೇರ್ ಶಾರ್ಟ್ ಇದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಹಾಗಾಗಿ ನಾನು ಲಾಂಗ್ ಹೇರ್ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಅಪ್ಲೈ ಮಾಡೋದು ಯಾವ ತರ, ಕ್ಯೂಚ್ಕೊಂಡು ಸೈಡಿಗೆ ಇಟ್ಕೊಂಡು ಅಪ್ಲೈ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇಷ್ಟು ರಸ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇಷ್ಟೊಂದಾಗಿದೆ. ನಂದು ಲಾಂಗ್ ಹೇರ್ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇವಾಗ ರೂಟ್ ತೆಗೆದು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ರೂಟಿಗೆ ಅಪ್ಲೈ ಮಾಡ್ಕೋಬೇಕು, ಹೇರಿಗಲ್ಲ. ಇದು ರೂಟು ಇಲ್ಲಿ ಈ ತರ ತೆಗೆದು ಅಪ್ಲೈ ಮಾಡ್ಕೋಬೇಕು. ತೋರಿಸ್ತೀನಿ. 1 ಅವರ್ 2 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ಹಾಗೇನೆ ನೋಡ್ತಾ ಇರಿ. ನೋಡಿ ತುಂಬಾ ಯೂಸ್ ಇದೆ ಈ ವಿಡಿಯೋ ಇಂದ, ತುಂಬಾ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ. ಲಾಂಗ್ ಹೇರ್ ಇರೋರಿಗೆ ಡ್ಯಾಂಡ್ರಫ್ ಇವಾಗ ಸರ್ವೇ ಸಾಮಾನ್ಯ ಎಲ್ಲರಿಗೂ ಆಗುತ್ತೆ ಡ್ಯಾಂಡ್ರಫ್. ಯಾರಾದ್ರೂ ಇನ್ನೊಬ್ರಿಗೆ ಹೆಲ್ಪಿಗಿದ್ರೆ ಒಳ್ಳೇದು, ಆದ್ರೆ ನನ್ಗೆ ಯಾರು ಹೆಲ್ಪಿಗಿಲ್ಲ, ನಾನು ಒಬ್ಳೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ರೂಟಿಗೆ ಹಚ್ಕೋಬೇಕಿದೆ ನೀಟಾಗಿ. ಇಡೀ ಫುಲ್ಲು ತಲೆಗೆ ಹಚ್ಕೋಬೇಕು. ಸ್ವಲ್ಪ ಎಲ್ಲೂ ಒಂಚೂರು ಗ್ಯಾಪ್ ಇಲ್ದೇನೆ ಇಡೀ ತಲೆಗೆ ಹಚ್ಕೋಬೇಕು. ತಲೆಗೆ ಹಚ್ಕೊಂಡು ನೀಟಾಗಿ ರೂಟಿಗೆಲ್ಲ ಸ್ಕ್ಯಾಲ್ಪಿಗೆ ಹಚ್ಕೋಬೇಕು. ನೋಡಿ ಇಲ್ಲಿ ಸ್ಕ್ಯಾಲ್ಪ್ ಇದೆಯಲ್ವಾ, ಅದಕ್ಕೆ ಈ ತರ ಅಪ್ಲೈ ಮಾಡ್ಕೋಬೇಕು. ಎಣ್ಣೆ ಯಾವ ತರ ಅಪ್ಲೈ ಮಾಡ್ಕೊಂತೀವೋ ಆ ತರ ಅಪ್ಲೈ ಮಾಡ್ಕೋಬೇಕು. ನೋಡಿ ಇದು ಸೆಕೆಂಡ್ ಒನ್ ರೂಟು. ನೋಡಿ ಈ ತರ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ಅಪ್ಲೈ ಮಾಡ್ಕೊಂಡು 1.5 ಅವರ್ ಬಿಟ್ಟು ಸ್ನಾನ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿವರೆಗೂ ಮಾಡಂಗಿಲ್ಲ, ಯಾಕಂದ್ರೆ ಅದು ಒಳಗಡೆ ಎಲ್ಲ ಹೋಗ್ಬೇಕಲ್ವಾ. ಹಾಗಾಗಿ ನಂದು ಸ್ಟ್ರೈಟ್ನಿಂಗ್ ಹೇರ್ ಇದು. ತುಂಬಾ ಸ್ಟ್ರೈಟ್ನಿಂಗ್ ಮಾಡಿ ತುಂಬಾ ಹಾಳಾಗಿದೆ. ನೋಡಿ ನನ್ನ ಕೂದಲು ತುಂಬಾ ಕಟ್ ಆಗ್ತಿದೆ, ತುಂಬಾ ಸ್ಟ್ರೆಂತ್ ಇಲ್ದಂಗೆ ಆಗ್ಬಿಟ್ಟಿದೆ. ಯಾರಾದ್ರೂ ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ತುಂಬಾ ಅದು ಒಂದು 1 ಇಯರ್ ಅಷ್ಟೇ ಸ್ಟೈಲಿಗೆ ಅಂತ ಇರೋದು, ಆಮೇಲೆ 1 ಇಯರ್ ಮೇಲೆ ಏನೂ ಇರಲ್ಲ ಅದ್ರದ್ದು. ಹಾಗಾಗಿ ನೋಡಿ ಫುಲ್ಲು ತಲೆ ಹಚ್ಕೊಂಡು ತೋರಿಸ್ತೀನಿ. ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ, ಎಲ್ಲರೂ ನೋಡಿ ಸ್ಕಿಪ್ ಮಾಡ್ದೇನೆ. ನೋಡಿ ಈ ತರ ಅಪ್ಲೈ ಮಾಡ್ಕೋಬೇಕು. ಫುಲ್ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ನೋಡ್ತಾ ಇರಿ. ನೋಡಿ ಇವಾಗ ಒಂದ್ ಸೈಡ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ಮಾಡ್ಕೊತೀನಿ. ಯಾರಾದ್ರೂ ಒಬ್ಬರಿದ್ರೆ ಹೆಲ್ಪಿಗೆ ತಗೊಳ್ಳಿ. ಹೆಲ್ಪಿಗೆ ತಗೊಂಡ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಈಚಿಂಗ್ ಆಗುತ್ತೆ ಇದು, ಯಾಕಂದ್ರೆ ಹುಳಿ ಅಲ್ವಾ, ಸ್ವಲ್ಪ ಈಚಿಂಗ್ ಆಗುತ್ತೆ, ತಡ್ಕೋಬೇಕು. ಯಾಕಂದ್ರೆ ಒಳಗಡೆ ಡ್ಯಾಂಡ್ರಫ್ ಇದ್ರೆ ಮತ್ತೆ ಅದು ಏನಾದ್ರು ಪಿಂಪಲ್ಸ್, ಚಿಕ್ಕ ಪಿಂಪಲ್ಸ್ ಆಗಿದ್ರೆ ಅದು ತುಂಬಾ ಈಚಿಂಗ್ ಆಗುತ್ತೆ ಅಂತ ಭಯ ಪಡ್ಕೋಬೇಡಿ. ಯಾಕಂದ್ರೆ ಇದು ಕೆಮಿಕಲ್ ಏನಲ್ಲ, ಒಳ್ಳೇದು. ಇದು ಹೆಲ್ದಿಗೆ, ಕೂದ್ಲಿಗೆ ತುಂಬಾ ಒಳ್ಳೇದಿದು. ತುಂಬಾ ಬೆನಿಫಿಟ್ ಇದೆ ಇದರಿಂದ. ನೋಡಿ 2 ಕಡೆ ಹಚ್ಕೊಂಡು ತೋರಿಸ್ತೀನಿ. ನೋಡಿ ಬ್ಯಾಕಲ್ಲಿ ಈ ತರ ಕೂದಲು ಹಾಕೊಂಡು ನೀಟಾಗಿ. ನೋಡಿ ನಂದು ಸ್ವಲ್ಪ ಲಾಂಗ್ ಇದೆ ಹೇರು, ನನಗೆ ಯಾರು ಹೆಲ್ಪಿಗಿಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕಾಗ್ತಿಲ್ಲ ವಿಡಿಯೋ. ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ ಸ್ಕ್ಯಾಲ್ಪಿಗೆ ನೀಟಾಗಿ ಹಾಕೋಬೇಕು. ಸ್ವಲ್ಪ ಈಚಿಂಗ್ ಆಗುತ್ತೆ, ತಡ್ಕೋಬೇಕು. ಒಂದು ½ ಅವರ್ ಅಷ್ಟೇ, ಆಮೇಲೆ ಸರಿ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು. ಟ್ರೈ ಮಾಡಿ ನೋಡಿ ಒಂದ್ಸತಿ. ನೋಡಿ ಒಂದ್ಸತಿ ಯೂಸ್ ಮಾಡಿ, ರಿಸಲ್ಟ್ ಬಂದಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಯೂಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ನಮಗೆ ಕಂಟ್ರೋಲ್ ಆಗೋವರೆಗೂ ಯೂಸ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ ಅಪ್ಲೈ ಮಾಡ್ಕೊಂಡು ಈ ತರ ಮಸಾಜ್ ಮಾಡ್ಕೋಬೇಕು. ಫುಲ್ಲು ತಲೆನು ನೀಟಾಗಿ ಮಸಾಜ್ ಮಾಡ್ಕೊಂಡು 1-2 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ ನೋಡಿ. ಒಂದು 4-5 ಟೈಮ್ಸ್ ಮಾಡ್ಕೊಂಡು ನೋಡಿ. ನಿಮಗೆ ಯೂಸ್ ಆದರೆ ಕಂಟಿನ್ಯೂ ಮಾಡ್ತೀರಂತೆ. ನನಗೇನೋ 100% ಇದು ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ.
ಹಾಗೆಯೇ ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ಹೇರ್ ವಾಶ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತಾ